ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿ. ವೀಕ್ಷಕರೇ, ಇವತ್ತು ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆಯು ಪತಿ ಮತ್ತು ಪತ್ನಿಯ ನಡುವಿನ ಪ್ರೀತಿ, ಸಮರ್ಪಣೆ ಮತ್ತು ವೈವಾಹಿಕ ಸಾಮರಸ್ಯವನ್ನು ಸಂಕೇತಿಸುತ್ತದೆ. ಮಹಿಳೆಯರು ಈ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ತಮ್ಮ ಪತಿಯನ್ನ ಪೂಜಿಸಿ ಉಪವಾಸ ವೃತವನ್ನ ಕೂಡ ಆಚರಣೆ ಮಾಡ್ತಾರೆ. ಈ ದಿನ ಮಹಿಳೆಯರು ತಮ್ಮ ಪತಿಯ ಪಾದವನ್ನ ಪೂಜಿಸುವುದು ಶುಭ ಹಾಗೂ ಮಹತ್ವದ್ದಾಗಿದೆ. ಭೀಮನ ಅಮಾವಾಸ್ಯೆಯ ದಿನ ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ಸಮರ್ಪಿತವಾದ ದಿನವಾಗಿದೆ. ಈ ದಿನದಂದು ಪತಿಯ ಆಯುಷ್ಯಕ್ಕಾಗಿ ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜೆ ಮಾಡ್ತಾರೆ. ಭೀಮನ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ಸುಮಂಗಲಿಯಂತೆ ಸರ್ವಾಲಂಕಾರವನ್ನ ಮಾಡಿಕೊಂಡು ಪೂಜೆಯನ್ನು ಮಾಡುತ್ತಾರೆ. ಈ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನ ಬಳೆಯನ್ನ ಧರಿಸುತ್ತಾರೆ. ಭೀಮನ ಅಮಾವಾಸ್ಯೆಯ ದಿನದಂದು ಹಸಿರು ಬಣ್ಣಕ್ಕೆ ಹೆಚ್ಚು ಮಹತ್ವವಿದೆ. ಈ ದಿನದಂದು ಸುಮಂಗಲಿಯರ ಸಂಕೇತವಾದ ಹಸಿರು ಬಣ್ಣದ ಗಾಜಿನ ಬಳೆಗಳನ್ನು ಧರಿಸುತ್ತಾರೆ. ಇದಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ, ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ಹಸಿರು ಬಣ್ಣದ ಗಾಜಿನ ಬಳೆಗಳನ್ನು ಧರಿಸುವುದರ ಹಿಂದೆ ಆಳವಾದ ಸಾಂಪ್ರದಾಯಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ನಮ್ಮ ಸಂಸ್ಕೃತಿಯಲ್ಲಿ ಹಸಿರು ಬಣ್ಣವು ಸಮೃದ್ಧಿ, ನಿಸರ್ಗ ಮತ್ತು ಹೊಸ ಆರಂಭವನ್ನು ಸೂಚಿಸುವ ಬಣ್ಣವಾಗಿದೆ. ಈ ಹಸಿರು ಬಣ್ಣವು ವಸಂತ ಋತುವಿನೊಂದಿಗೆ ಸಂಬಂಧವನ್ನು ಹೊಂದಿರುವ ಬಣ್ಣವಾಗಿದೆ. ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ವಿವಾಹವಾಗಿರಬಹುದು ಅಥವಾ ಮದುವೆಯಂತಹ ಶುಭ ಸಂದರ್ಭಗಳಲ್ಲಾಗಿರಬಹುದು, ಹಸಿರು ಬಣ್ಣವನ್ನು ಧರಿಸುವ ಸಂಪ್ರದಾಯವಿದೆ. ಭೀಮನ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ಹಸಿರು ಬಣ್ಣದ ಬಳೆಗಳನ್ನು ಧರಿಸುವುದರಿಂದ ಅವರ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ, ಬೆಳವಣಿಗೆ ಮತ್ತು ಸಕಾರಾತ್ಮಕ ಶಕ್ತಿಯು ತುಂಬಿಕೊಂಡಿರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಬಣ್ಣದ ಬಳೆಗಳನ್ನು ಧರಿಸುವುದು ಪವಿತ್ರ ಸ್ತ್ರೀಲಿಂಗ ಮತ್ತು ಪಾರ್ವತಿಯ ದೈವಿಕ ಶಕ್ತಿಯೊಂದಿಗೆ ಅವಳ ಸಂಪರ್ಕವನ್ನು ಹೆಚ್ಚಳ ಮಾಡುತ್ತೆ. ವಿವಾಹಿತ ಮಹಿಳೆಯರಿಗೆ ಹಸಿರು ಬಳೆಗಳು ಆಯುಷ್ಯ, ಪ್ರೀತಿ, ಗಂಡನ ಯೋಗಕ್ಷೇಮವನ್ನು ಪ್ರತಿನಿಧಿಸುತ್ತವೆ. ಇದನ್ನು ವೈವಾಹಿಕ ಜೀವನದ ಕರ್ತವ್ಯಗಳನ್ನು ಗೌರವಿಸುವ ಮತ್ತು ಸ್ತ್ರೀ ತತ್ವವನ್ನು ಗೌರವಿಸಲು ಧರಿಸುವ ಬಳೆಯಾಗಿದೆ. ವಿವಾಹ, ದೇವರ ಪ್ರಾರ್ಥನೆ ಮತ್ತು ಇನ್ನಿತರ ಪೂಜೆ ಪುನಸ್ಕಾರಗಳಂತಹ ಮಂಗಳಕರ ಕಾರ್ಯಗಳಲ್ಲಿ ಹಸಿರು ಬಣ್ಣದ ಬಳೆಗಳನ್ನು ಧರಿಸಲಾಗುತ್ತೆ. ಶಕ್ತಿ, ಸೌಂದರ್ಯ ಮತ್ತು ಭಕ್ತಿಯ ಸೌಮ್ಯ ಜ್ಞಾಪನೆಯಾಗಿ ಈ ಹಸಿರು ಬಣ್ಣದ ಬಳೆಗಳು ಕಾರ್ಯನಿರ್ವಹಿಸುತ್ತವೆ. ಈ ಬಣ್ಣದ ಬಳೆಗಳು ಮಹಿಳೆಯರಲ್ಲಿ ಏಕತೆಯ ಭಾವನೆಯನ್ನ ಹೆಚ್ಚಳ ಮಾಡುತ್ತೆ, ಸಂತೋಷದಾಯಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನ ವೃದ್ಧಿ ಮಾಡುತ್ತೆ. ಭೀಮನ ಅಮಾವಾಸ್ಯೆ ದಿನದಂದು ನಾವು ಹಸಿರು ಬಣ್ಣದ ಬಳೆಗಳನ್ನು ಧರಿಸುವುದು ನಮಗೆ ಆಧ್ಯಾತ್ಮಿಕ ಸಂಪರ್ಕವನ್ನ ಮತ್ತು ಸಾಮರಸ್ಯವನ್ನ ಸಾಧಿಸಲು ಸಹಾಯ ಮಾಡುತ್ತೆ. ಹಸಿರು ಬಣ್ಣವು ಹೊಸ ಆರಂಭಗಳನ್ನು ಸಂಕೇತಿಸುತ್ತದೆ ಮತ್ತು ಈ ಪವಿತ್ರ ಹಬ್ಬದ ಸಮಯದಲ್ಲಿ ಧರಿಸಿದಾಗ ಅದು ನಿಮ್ಮ ಶಕ್ತಿಯನ್ನ ಪ್ರಕೃತಿಯೊಂದಿಗೆ ಲೀನವಾಗಿಸುತ್ತದೆ. ದೈವಿಕ ಶಕ್ತಿಯ ಆಶೀರ್ವಾದವನ್ನ ಈ ಬಣ್ಣವು ಆಕರ್ಷಣೆ ಮಾಡುತ್ತೆ. ಭೀಮನ ಅಮಾವಾಸ್ಯೆಯ ದಿನ ಹಸಿರು ಬಣ್ಣದ ಬಳೆಗಳನ್ನು ಧರಿಸುವುದರಿಂದ ಅದೃಷ್ಟ ಮತ್ತು ಸಕಾರಾತ್ಮಕತೆ ನಮ್ಮತ್ತ ಆಕರ್ಷಣೆ ಮಾಡುತ್ತೆ. ಇದು ನಮಗೆ ಪ್ರೀತಿ, ಶಾಂತಿ ಮತ್ತು ಸಂತೋಷವನ್ನ ನೀಡುತ್ತೆ, ಮಾನಸಿಕ ಸಂತೋಷವನ್ನ ಹೆಚ್ಚಳ ಮಾಡುತ್ತೆ. ಹಸಿರು ಬಳೆಗಳು ಹಬ್ಬದ ಉತ್ಸಾಹವನ್ನ ಹೆಚ್ಚಿಸುತ್ತವೆ ಮತ್ತು ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತಿ ಹೊಂದುವಂತೆ ಮಾಡುತ್ತದೆ. ಈ ಬಣ್ಣವು ನಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನ ಹೆಚ್ಚಳ ಮಾಡುತ್ತೆ ಎನ್ನುವ ಅಪಾರವಾದಂತಹ ನಂಬಿಕೆ ಇದೆ. ಮಹಿಳೆಯರು ಈ ದಿನದಂದು, ಅಂದರೆ ಭೀಮನ ಅಮಾವಾಸ್ಯೆಯ ದಿನದಂದು ಹಸಿರು ಬಣ್ಣದ ಬಳೆಗಳನ್ನು ಧರಿಸುವುದು ಆಕೆಯ ಪತಿಗೆ ದೀರ್ಘಾಯುಷ್ಯವನ್ನ ತರುತ್ತದೆ. ಇದು ಸಮೃದ್ಧಿಯನ್ನ ಆಕರ್ಷಣೆ ಮಾಡುತ್ತೆ, ಪತಿ ಮತ್ತು ಪತ್ನಿಯ ವೈವಾಹಿಕ ಜೀವನದಲ್ಲಿ ಮಾಧುರ್ಯವನ್ನ ತರುತ್ತದೆ. ಹಾಗಾಗಿ ಭೀಮನ ಅಮಾವಾಸ್ಯೆಯ ದಿನದಂದು ವಿವಾಹಿತ ಮಹಿಳೆಯರು ಹಸಿರು ಬಣ್ಣದ ಬಳೆಗಳನ್ನು ಧರಿಸುವುದು ಉತ್ತಮವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.